ಅಂತ ಬಡ ಕುಟುಂಬದ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಈ ಬಡದಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರ ಬಗ್ಗೆ ತೆಗೆದಿರೋದ್ರಿಂದ ಮೂವಿ ಚೆನ್ನಾಗಿ ಒಳ್ಳೆ ಸೂಪರ್ ಆಗಿದೆ ಮೇಡಮ್ ಅವರೇ. ಮೂವಿ ಬಗ್ಗೆ ಮಾತಾಡೋಂಗಿಲ್ಲ. ಒಂದು ಬಡ 100 ಓಡ್ತಾ ಇದೆ, ಮುಂದೆನೂ ಓಡುತ್ತೆ. ಚೆನ್ನಾಗಿದೆ. ಮೂವಿ ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆ ಸೂಪರ್ ಮೂವಿ. ಅದು ಗೊತ್ತಿಲ್ಲ, ನಮ್ಗೆ ಅದು ಗೊತ್ತಿಲ್ಲ. ನಾವು ಪ್ರೇಕ್ಷಕರು ಅವ್ರು ಇಲ್ಲಿ ಬರ್ತಾರೆ. ಏನು ಕಂಟೆಂಟ್ ಇಷ್ಟ ಆಯ್ತು ಸರ್? ಏನು ಮೆಸೇಜ್ ಕೊಟ್ಟಿದ್ದಾರೆ ಹಳ್ಳಿ ಮುಖದಲ್ಲಿ ನೋಡಿ, ಬಡ ಕುಟುಂಬದ ಬಳಿ ಹುಟ್ಟಿರೋದ್ರಿಂದ ಆ ಬಡವದಲ್ಲಿ ಏನೇನಿದೆ ಕಷ್ಟ ಸುಖದ ಬಗ್ಗೆ ಆ ಮೂವಿದಲ್ಲಿ ಯಾವ ತರ ಇದೆ ಅನ್ನೋದು ಎಲ್ಲದನ್ನು ಒಳ್ಳೆ ಮೆಸೇಜ್ ಒಳ್ಳೆ ಮೆಸೇಜ್ ಇದೆ. ಹುಡುಗರು ಹೆಂಗ್ ದಾರಿ ತಪ್ಪಿದ್ದಾರೆ ಅದ್ರ ಬಗ್ಗೆ ಏನಾಗಿದೆ ಅನ್ನೋದು, ಕಷ್ಟದಲ್ಲಿ ಸಿಗೋದು, ಮುಂದೆ ಏನು ಸಮಸ್ಯೆ ಇದೆ ಗೊತ್ತಾಗುತ್ತೆ. ಹೀರೋ ಹೀರೋಯಿನ್ ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ? ಸೂಪರ್ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್ ಇದೆ. ಹೀರೋಯಿನ್ ಮತ್ತು ಹೀರೋ ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಹುಡುಗ ಒಂದು ಇದರಲ್ಲಿ ಯಾವ ರೀತಿ ಇದ್ದರೆ ಒಂದು ಪ್ರಾಬ್ಲಮಿಂದ ಹಾಳಾಗ್ತಾರೆ ಅನ್ನೋದಕ್ಕೊಂದು ಒಂದು ಮೆಸೇಜ್ ಇದೆ. ಒಂದು ಕಷ್ಟದಲ್ಲಿದ್ದಂತಾಗ ಅವ್ನು ಯಾವ ರೀತಿ ಬೇರೆ ಥರವಾಗಿ ಎಳೆದು ತಿರ್ಗಿ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ರಿಂದ ಅದನ್ನು ಒಂದು ತಂದೆ ತಾಯಿಗೆ ಏನೊಂದು ಮೆಸೇಜ್ ಕೊಡಬೇಕು, ತಂದೆ ತಾಯಿ ಹತ್ರ ಯಾವ ಥರ ಇರಬೇಕು, ಅಕ್ಕ ತಾಯಿ ಮನೆಯಲ್ಲಿ ಯಾವ ಥರ ಇರಬೇಕು, ಆ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಲ್ಲ, ಫಸ್ಟಲ್ಲಿ ಸ್ವಲ್ಪ ಅಂದರೆ ಇದು ಯಾವ ರೀತಿ ಇರಬೇಕು ಅದೆಲ್ಲ ಇದೆ. ಬಟ್ ಲಾಸ್ಟಲ್ಲಿ ಈ ತಂದೆ ತಾಯಿ ಯಾವ ರೀತಿ ನೋಡಬೇಕು, ಯಾವ ರೀತಿ ಇರಬೇಕು ಅನ್ನೋದೊಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ತುಂಬ ಕಣ್ಣೀರು ಹಾಕೊಂಬರ್ಬೇಕು, ಆ ಥರ ಚೆನ್ನಾಗಿ ಮೆಸೇಜ್ ಇದೆ ಸರ್. ಒಂದು ಇದರಲ್ಲಿ ತುಂಬ ಚೆನ್ನಾಗಿ, ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗಂಡ ನೀರು ಹಾಕ್ಬೇಕು ಲಾಸ್ಟಲ್ಲಿ. ಅಷ್ಟು ಚೆನ್ನಾಗಿದೆ. ನಾನು ಇಷ್ಟು ಹೇಳ್ಬಲ್ಲೆ, ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಭಾಳ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳು ಎಲ್ಲ ಪ್ರತಿಯೊಬ್ಬರು ನೋಡೋಂಥ ಪಿಕ್ಚರು ಭಾಳ ಚೆನ್ನಾಗಿದೆ. ಒಳ್ಳೆ ಹೊಸ ನಮ್ಮ ಆಕ್ಟ್ರು, ಹೊಸಬ್ರು ಇದು ಬಂದು ನೋಡಿದ್ರೆ ಜನಗಳು ಸಹ ಅರ್ಥ ಆಗುತ್ತೆ. ಕಣ್ಣ ನೀರು ಹಾಕೊಂಡು ಹೋಗ್ಬೇಕು ಥಿಯೇಟ್ರಿಂದ. ಅದೊಂದು ಸತ್ಯ. ಎಂಥ ಕಟ್ಟಡ ಬಂದು ಥಿಯೇಟ್ರಲ್ಲಿ ಬಂದರೆ ಕಣ್ಣ ನೀರು ಹಾಕೊಂಡು ಮನೆಗೆ ಹೋಗ್ಬೋದು. ಇಷ್ಟು ಹೇಳ್ಬಲ್ಲೆ. ಅದರಲ್ಲಿ ಒಂದು ಗಂಡ ಹೆಂಡತಿ ಯಾವ ರೀತಿ ಇರಬೇಕು, ಒಂದು ಬೇರೆ ಥರವಾಗಿ ಯಾವ ಥರ ಮರ್ಯಾದೆ ಇರಬೇಕು, ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಚೆನ್ನಾಗಿದೆ. ಒಂದು ಸಂದೇಶ ಇದೆ. ಮತ್ತು ಹಾಗೆ ಯಾವ ಥರ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಂಥ ಫಿಲಮ್ ಸರ್ ಇದು. ತುಂಬ ಚೆನ್ನಾಗಿದೆ. ನೋಡೋವಂಥದ್ದು 100 ಡೇಸ್ ಗ್ಯಾರಂಟಿ ಓಡ್ಬೇಕು ಅಂತ ನಾವು ಕೇಳ್ತೀವಿ ಸರ್. ಮೋಹನ್ ನೆನಪಿರಲಿ ಅಂತ ನಾವು ಕೂಡ ಚಿತ್ರನಟರು. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸ ಕಲಾವಿದರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಕನ್ನಡ ಸಿನಿಮಾ ಅದರಲ್ಲೂ ಎಕ್ಸ್ಪೆಷಲಿ ಎಲ್ಲರೂ ದಯವಿಟ್ಟು ಸಹಕರಿಸಿ ನೋಡಿ. ಒಳ್ಳೆಯ ಉತ್ತಮ ಸಂದೇಶ ಇದೆ. ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಸಿನಿಮಾ ತುಂಬ ನೈಜವಾಗಿದೆ. ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕತೆ. ಹಾಗಾಗಿ ನಮ್ಮ ಗುರು ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವರ್ಣಿಕಾ ಮೇಡಮ್ ತುಂಬ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಂತಂದರೆ ರೇಖಾದಾಸು ಮತ್ತು ಏನಂತಂದರೆ ನಮ್ಮ ಬ್ಯಾಂಕ್ ಜನಾರ್ದನ್ ಸರು ಎಲ್ಲ ಪೋಷಕ ನಟರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಏನು ಸಮಾಜಕ್ಕೆ ನಡೆಯುವಂಥ ವಿಚಾರಗಳು ಏನು ನಡೀತಾ ಇದೆ ಅದು ಕನ್ನಡಿ ಇದ್ದಂಗಿದೆ. ಹಾಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಇರೋ ಕಂಟೆಂಟ್ ತೊಗೊಂಡಿದ್ದಾರೆ. ಇದರಲ್ಲಿ ಬಡಿ ಆ ಥರ ಏನು ಸಾಂಗ್ಸು ಅವ್ರು ಹೆಚ್ಚಾಗಿ ಮಾಡ್ದಾಗ ಇರ್ಬೋದು. ಬಟ್ ರಿಯಾಲಿಟಿಯಾಗಿ ಹೋದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಕಾಲೇಜ್ ಹುಡುಗರುಗಳಿಗೆ ತುಂಬ ಇಷ್ಟ ಆಗೋದು ಈ ಸಿನಿಮಾ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವಯಸ್ಸಲ್ಲಿದ್ದಾಗ ಹುಡುಗರು ತಪ್ಪು ದಾರಿಗೆ ಹೋಗ್ಬಿಡ್ತಾರೆ. ತಪ್ಪು ದಾರಿಗೆ ಹೋದಾಗ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ. ಆ ಸಿನಿಮಾನ ರಿಯಾಲಿಟಿಯಾಗಿ ಈಗ ತೋರಿಸಿದ್ದಾರೆ. ಕಾಲೇಜ್ ಹುಡುಗರು ದಯವಿಟ್ಟು ಈ ಸಿನಿಮಾ ನೋಡಬೇಕು. ಅವರು ಮುಂದೆ ಯಾವ ತಪ್ಪುಗಳು ಆಗದೇ ಇರೋ ಥರ ತಿದ್ಕೊಳಕ್ಕೆ ಒಂದು ಇದು ಸಿಗುತ್ತೆ. ನೋಡಿದ್ರೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ, ನಾವೇನು ಮಾಡಬೇಕು, ಯಾವ ಸಾಧನೆ ಕಡೆ ಗಮನ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹೊಸಬ್ರಾದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಲಾವಿದರು ಸಹ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ವಿ ಮನೋಹರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ತುಂಬ ಚೆನ್ನಾಗಿ ಒಂದು ಮೂವಿ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಎಲ್ಲರೂ ನೋಡ್ತಕ್ಕಂಥ ಮೂವಿ ಆಗಿರುತ್ತೆ. ಯಾಕಂದರೆ ಕಷ್ಟದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮನೆ ಮಗ ಯಾವ ರೀತಿ ಒಂದು ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ಬೇರೆ ದಾರಿಲಿ ಹೋಗ್ತಾನೆ. ಮನೆಯಲ್ಲಿ ಒಂದು ತಂಗಿಯ ಮದುವೆ ಅನ್ನೋ ಒಂದು ವಿಚಾರ ಕೂಡ ಅವ್ರ ತಲೆಯಲ್ಲಿರಲ್ಲ. ಆ ಥರ ದಾರಿ ತಪ್ಪಿರ್ತಾರೆ. ಬಟ್ ಕೊನೆಯಲ್ಲಿ ಏನು ಕ್ಲೈಮ್ಯಾಕ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮೂವಿ. ಆ ಒಂದು ಮೂವಿಲಿ ನಮ್ಮ ಸ್ನೇಹಿತರು ಏನು ಒಂದು ಚಾಲಕ ಪಾತ್ರ ಏನು ಮಾಡಿದ್ದಾರೆ. ಸೊ ಒಂದು ಪಾತ್ರಕ್ಕೋಸ್ಕರ ನಾನೊಂದು ಇದು ಹೇಳ್ತೀನಿ. ಚಾಲಕನಿಗಿದೆ ನಿಯತ್ತು, ಸ್ನೇಹಕ್ಕಿದೆ ತಾಕತ್ತು. ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀವಿ ಹಳ್ಳಿ ಮುಖದ ಪವರ್ ಏನಂತ ಗೊತ್ತು. ಹೇಳು. ಇನ್ನು ಮುಂದೆ ರಿಯಲ್ ಚಾಲಕ ಬರ್ತಾನೆ, ಅದೇ ನಮ್ಮ ಶಿವಗುರು ಅಣ್ಣ, ನೆನಪಿಡಿ. ನಾಯಕ ನಟ ಹಾಗೂ ನಿರ್ಮಾಪಕ
ಎಲ್ಲ ನಮ್ಮ ಚಾಲಕ ಮಿತ್ರರು ಹಾಗೆ ನಮ್ಮ JDS ಯುವ ಮುಖಂಡರು ಹಾಗೆ ನನ್ನೆಲ್ಲ ಚಾಲಕ ಮಿತ್ರರು ಬಂದಿದ್ದಾರೆ, ನಮ್ಮ ಚಿತ್ರನ ನೋಡಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ಚಾಲಕ ಮಿತ್ರರು ಬಂದು ನಮ್ಮ ಸಿನಿಮಾನ ನೋಡಬೇಕು. ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರನ ನಾವು ಮಾಡಿದ್ದೀವಿ. ಎಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ನಾನು ಕೇಳ್ಕೊತೀನಿ ಸರ್. ಧನ್ಯವಾದಗಳು. ಹೇಳಿ ಮೇಡಮ್. ಶೂಟ್ ಬಂದ್ಬಿಟ್ಟು ನೆಲಮಂಗಲ, ತುಮಕೂರು ಸೈಡು, ದಾಬಸ್ಪೇಟೆ ಈ ಕಡೆ ಹಳ್ಳಿ ಕಡೆ ನಾವು ಮಾಡಿದ್ದೀವಿ. ಜನಕ್ಕೆ ಯಾವ ಥರ ಕನೆಕ್ಟ್ ಆಗುತ್ತೆ ಮೇಡಮ್ ಆ್ಯಕ್ಚುಲಿ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ. ತುಂಬ ಹಳ್ಳಿ ಸಬ್ಜೆಕ್ಟ್ ಅಂದರೆ ಎಲ್ಲರಿಗೂ ತಲುಪುತ್ತೆ. ಇಲ್ಲಿ ಬೇರೆ ಸಿನಿಮಾ ಥರ ಫೈಟ್ ಆಗಲಿ ಅಥವಾ ಸಾಂಗ್ ಆಗಲಿ ಬೇರೆ ಥರ ಯಾವುದೂ ಇಲ್ಲ. ಆಮೇಲೆ ತುಂಬ ಆಡಂಬರತೆ ಇಲ್ಲ. ತುಂಬ ನ್ಯಾಚುರಲ್ ಆಗಿ ಹಳ್ಳಿ ಕಡೆಯಿಂದ ಹೆಂಗಿರ್ತಾರೆ, ಒಬ್ಬ ಮುಗ್ಧ ಹುಡುಗ ಯಾವ ಥರ ಅವನ ಜೀವನನ ಹಾಳು ಮಾಡ್ಕೊತಾನೆ, ಒಬ್ಬ ಒಳ್ಳೆ ಎಜುಕೇಟೆಡ್ ಹುಡುಗ ಹೆಂಗೆ ಜೀವನ ಹಾಳು ಮಾಡ್ಕೊತಾನೆ. ಸೊ ಈ ಥರ ಒಂದು ಕಂಟೆಂಟ್ ಇರೋದ್ರಿಂದ ತುಂಬ ಹಳ್ಳಿ ಸಬ್ಜೆಕ್ಟ್ಗೆ, ಹಳ್ಳಿ ಜನಕ್ಕೆ ಮತ್ತು ಒಳ್ಳೆ ಮೆಸೇಜ್ ಕೊಡುವಂಥ ಸಬ್ಜೆಕ್ಟ್ ಇದೆ ಮೇಡಮ್. ಟೋಟಲ್ ಕರ್ನಾಟಕ ಎಲ್ಲ ಕಡೆಗೆ ಹುಬ್ಬಳ್ಳಿ, ಮೈಸೂರು, ಮಂಡ್ಯ, ಮೈಸೂರು, ಧಾರವಾಡ, ಆಮೇಲೆ ಉತ್ತರ ಕರ್ನಾಟಕ ಭಾಗ, ಆಮೇಲೆ ದಕ್ಷಿಣ ಕರ್ನಾಟಕ ಭಾಗ, ಬೆಂಗಳೂರು ಒಂದು 2-3 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ ಮೇಡಮ್. ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸು. ಎಲ್ಲರೂ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ, ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಹೆಚ್ಚು ಜನ ಬರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ, ನಾನು ವರ್ಣಿಕಾ ಗೌಡ, ಈ ಹಳ್ಳಿ ಮುಖದ ನಾಯಕಿ. ಇವತ್ತು ನಾವು ಸಿನಿಮಾ ನೋಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಿನಿಮಾ ಬಂದು ನೋಡಿ, ಎಲ್ಲರೂ ನಿಮ್ಮ ಹತ್ತಿರದಲ್ಲಿರುವ ಸಿನಿಮಾದಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀನಿ.